ಸೊ ನಾವು ಇವತ್ತು ಕುಂಭಕೋಣಮಲ್ಲಿದ್ದೀವಿ. ಕುಂಭಕೋಣಂ ದೇವಸ್ಥಾನಗಳ ಸುತ್ತಕ್ಕೆ ಬಂದಿದ್ದೀವಿ. ಇದು ಫಸ್ಟ್ ಚಕ್ರಪಾಣಿ ಅಂತ. ಸೊ ಇದು ಏನು ದೇವಸ್ಥಾನ ಅಂದರೆ, ಇದು ಸುದರ್ಶನ ಚಕ್ರ ಗೊತ್ತಿದೆಯಲ್ಲ, ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷವಾದ ದೇವಸ್ಥಾನ ಎಲ್ಲ ಅದಕ್ಕೆ. ಸೊ ಇಲ್ಲೇನೆಂದರೆ ಅದು ಚಕ್ರ, ಸುದರ್ಶನ ಚಕ್ರ ಒಂದು ವಿಶೇಷವಾಗಿ ಸಪ್ರೇಟ್ ಆಗಿರೋದರಿಂದ ಚಕ್ರಪಾಣಿ ಹಾಗೂ ವಿಜಯ್ ತಾಯಾರ್ ಅಂತ. ತುಂಬ ಚೆನ್ನಾಗಿದೆ, ಹಳೆಯ ದೇವಸ್ಥಾನ. ಚಕ್ರಪಾಣಿ ದೇವಸ್ಥಾನದಲ್ಲಿ ಒಂದು ಕೊಳ ಇದೆ, ಅನ್ನದಾನ ಸನ್ನಿಧಿ ಇದೆ. ಈಗ ಮಧ್ಯಾಹ್ನ ಊಟ ವ್ಯವಸ್ಥೆ ಇರುತ್ತೆ. ಸೊ ಅನ್ನದಾನಕ್ಕೆ ಸಪೋರ್ಟ್ ಮಾಡೋಂಗಿದ್ರೆ ಮಾಡ್ಬೋದು. ಮೀನುಗಳು ತುಂಬ ಇದೆ ಇಲ್ಲಿ. ಒಳ್ಳೆ ಚಕ್ರಪಾಣಿ ದೇವಸ್ಥಾನ. ಫಸ್ಟ್ ಬೆಳಗ್ಗೆ 7:30 ಬಂದಿದ್ದೀವಿ ನಾವು, ಇವತ್ತು ಬೇಗ ಬಂದಿದ್ದೀವಿ. ಸೊ ಹೀಗೆ ನೆಕ್ಸ್ಟ್ ದೇವಸ್ಥಾನ ತೋರಿಸ್ತೀನಿ, ರಾಮನಾಥ ಸ್ವಾಮಿ ಸಾರಂಗಪಾಣಿ ತೋರಿಸ್ತೀನಿ. ಓಕೆ, ಸೊ ಇವಾಗ ಸಾರಂಗಪಾಣಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಇದು ಹೇಗಿದೆ ಅಂತ. ಈಗ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆನೂ ಇದೆ, ಪ್ರಾಬ್ಲಮ್ ಏನಿಲ್ಲ. ಇದು ರಾಮೇಶ್ವರ ದೇವಸ್ಥಾನ, ಇದು ರಾಮಸ್ವಾಮಿ ದೇವಸ್ಥಾನ. ಇಲ್ಲಿ ಅಷ್ಟೊಂದು ಜನ ಯಾರೂ ಇಲ್ಲ. ಸೊ ನಮಗೆ ಚಕ್ರಪಾಣಿ, ಸಾರಂಗಪಾಣಿ, ಆದಿಕುಂಬೇಶ್ವರ, ಇವಾಗ ರಾಮಸ್ವಾಮಿ. ನೋಡಿ ಎಷ್ಟು ಚೆನ್ನಾಗಿದೆ ಪಿಲ್ಲರ್ಸ್ ಇದೆಲ್ಲ. ಎಲ್ಲ ಹೇಗಾಯಿತು ಏನು ಅಂತೆಲ್ಲ ಕಥೆಗಳಲ್ಲಿ ಬರ್ತಿದ್ದಾರೆ, ಬಟ್ ಎಲ್ಲ ತಮಿಳಲ್ಲಿ ಬರೆದಿದ್ದಾರೆ. ಸೊ ತಮಿಳು ಬಂದಿರೋರಿಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಏನೂ ಗೊತ್ತಾಗಲ್ಲ. ಇಲ್ಲಿ ಗಣೇಶ, ವರಾಹ ಸ್ವಾಮಿ, ತುಂಬ ಅಭಿವೃದ್ಧಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ನೀಟಾಗಿ ಸ್ವಲ್ಪ ದೇವಸ್ಥಾನಗಳು ಮಾಡ್ತಾ ಇದ್ದಾರೆ, ಬಟ್ ದೇವಸ್ಥಾನಗಳು ಮಾಡಬೇಕು. ಸೊ ಇವಾಗ ರಾಮನ ಹಿಂದಿಯಲ್ಲಿ ನೀರು ತೊಗೊಂಡೋಗಿ ಸ್ನಾನ ಮಾಡಿಸ್ತಾರೆ. ನೋಡಿ, ಇದೆ ನೀರು ತೊಗೊಂಡೋಗಿ ಇದು ಮಾಡ್ತಾರೆ. ಸೊ ಇದು ಬಂದು ಉಳ್ಳಿಯಪ್ಪನ ಟೆಂಪಲ್ ಅಂತ. ಇದು ರಾಹು ಗ್ರಹ, ನವಗ್ರಹ ಟೆಂಪಲ್ ಹತ್ರನೇ ಬರುತ್ತೆ. ಇದು ಕಲ್ಯಾಣಿ ರೆಡಿ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇದೊಂದು ದಿವ್ಯ ದೇಶಂ, ಇದೊಂದು ದಿವ್ಯ ದೇಶಮಲ್ಲಿ ಇದೊಂದು ಬರುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಆನೆ అంతే అది వాళ్ళకి ఇచ్చిన వాళ్ళకి మాస్ ಇದು ತಂಜಾವೂರು ಹತ್ರ ಬಂದಿದ್ದೀವಿ, ಅಯ್ಯಾರಪ್ಪನ್ ಶಿವನ್ ಕೋಯಿಲ್ ಅಂತ. ಇಲ್ಲಿ ಇವತ್ತು ಬಂದು ನಂದಿಕೇಶ್ವರರ ಕಲ್ಯಾಣ ನಡೀತಾ ಇದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಮಧ್ಯಾಹ್ನ ಆಗಿರೋದ್ರಿಂದನೂ ಇವತ್ತು ತೇರು, ರಥೋತ್ಸವ, ತಿರುವಳ್ಳ ಅಂತಾರೆ. ಸೊ ಅದನ್ನು ನಡೆಸ್ತಾ ಇರೋದ್ರಿಂದ ಎಲ್ಲ ಓಪನ್ ಇದೆ, ಪ್ರಸಾದ ಇದೆಲ್ಲ ಕೊಡ್ತಾರೆ.
ತುಂಬ ವಿಶೇಷವಾಗಿದೆ ಸ್ಥಳ ಇದು. ತಂಜಾವೂರು ಇಲ್ಲಿ ಹತ್ತಿರ ಬರುತ್ತಿದೆ. ತುಂಬ ದೊಡ್ಡ ದೇವಸ್ಥಾನಗಳು ಇಲ್ಲೆಲ್ಲ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಡಿಬೇಕು. ಎಲ್ಲರೂ ಚೆನ್ನಾಗಿ ನಡೀವಿ. ಒಳ್ಳೆ ಆರೋಗ್ಯ ಭಾಗ್ಯ ಇದ್ದಾಗಲೇ ಇವೆಲ್ಲ ನೋಡಬೇಕಂದ್ರೆ ಅಷ್ಟೇ. ನೋಡಿ ಹೇಗಿದೆ ನಂದಿಕೇಶ್ವರ ಸ್ವಾಮಿ. ನೋಡಿ ದೇವಸ್ಥಾನ ಹೆಸರು ತುಂಬ ಬಿಸಿಲು. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಜಾಯ್ ಮಾಡಿ ವಿಡಿಯೋ. In 100 meters, turn right onto National Highway 136. ಹೇಗಿದೆ ನೋಡಿ ಜಾತ್ರೆ ವಿಶೇಷ. ಬಾ ತಮಿಳ್ನಾಡಲ್ಲಿ ಇಷ್ಟು ವಿಶೇಷವಾಗಿದೆ.